ಕೇಳೋದಕ್ಕೆ ದಯವಿಟ್ಟು ಇವ್ರಿಗೆ ಏನ್ ಪರಿಹಾರ ಕೊಡ್ತೀರಾ, ಯಾರು ಪರಿಹಾರ ಕೊಡಬೇಕು, ಎಲ್ಲಿ ಪರಿಹಾರ ಇಸ್ಕೋಬೇಕು, ಇವರ ಗತಿ ಏನು, ಇವರ ಅನ್ನಕ್ಕೆ ದಾರಿ ಏನು ಅಂತ ನೀವು ದಯವಿಟ್ಟು ಮ್ಯಾಜಿಸ್ಟ್ರೇಟ್ರು ಹೇಳ್ಬೇಕು. ಬಹುಶಃ ನಿಮ್ಗೆ ಈ ತರ ನಿಂತ್ಕೊಂಡ್ರೆ ಖುಷಿ ಆಗ್ಬೋದು. ನಾವು ಈ ತರ ಏನಾದ್ರೂ ಕೂತ್ಕೊಂಡು ನಿಮಗೆ ನ್ಯಾಯ ಕೇಳಿದ್ರೆ ಖುಷಿ. ಒಂದ್ ನಿಮಿಷ, ಅವ್ರ ಕಾಲ್ದಿ ಪೊಲೀಸ್ ಅಂತ ಹೇಳಿ ರೈಟ್, ನೀವು ಸುಮ್ನೆ ನೀವೇ ಇನ್ನೇನು ಒಕ್ಕಲ ತೋರಿಸ್ತೀರ ಅವ್ರಿಗೆ, ಮತ್ ಸುಮ್ನೆ ಇರಿ. ಅವರು ಎದ್ ನಿಂತ್ಕೊಂಡು ಕೇಳಿದ್ರೆ ಅವ್ರಿಗೆ ಅವಮಾನ ಅಂತ ಅನ್ಸುತ್ತೆ. ಕಾಲ್ದಿ ಪೊಲೀಸ್ ಅಂತಾರೆ, ಪೊಲೀಸ್ ಕರೀತಾರೆ. ಈಗ ಪೊಲೀಸ್ ಇದಾರೆ ಅಲ್ಲಿ, ಅವ್ರಿಗೆ ಗೊತ್ತಾಗ್ಬೇಕು ಯಾವ್ದು ಕಾನೂನು ಬಾಹಿರ, ಯಾವ್ದು ಕಾನೂನಿಗೆ ಅಡಚಣೆ, ಮತ್ತೆ ಇವರು ಅಧಿಕಾರಕ್ಕೆ ಅಡಚಣೆ ಅಂತೆ, ಕರ್ತವ್ಯಕ್ಕೆ ಅಡಚಣೆ ಅಂತೆ. ಈಗ ಅವ್ರು ಏನ್ ನೋಡ್ಕೋತಾರೆ, ನಾವೇನ್ ಕರ್ತವ್ಯಕ್ಕೆ ಅಡಚಣೆ ಮಾಡ್ತಾ ಇದೀವ, ನಾವು ಕೇಳ್ತಾ ಇದೀವ ನಮ್ಮ ಹಕ್ಕೇನು, ನಮ್ಮ ಕರ್ತವ್ಯ ಏನು, ಸಂವಿಧಾನ ನಮ್ಗೆ ದಯಪಾಲಿಸಿರುವಂತಹ ನಮ್ಮ ಹಕ್ಕುಗಳೇನಿದೆ ಆ ರೀತಿಯಾಗಿ ನಾವು ಕೇಳ್ತಾ ಇದೀವಿ ಅವ್ರಿಗೆ ಮರ್ಯಾದೆಯಿಂದ, ಗೌರವದಿಂದ. ಬಹುಶಃ ಅವ್ರು ಎದ್ ನಿಂತ್ಕೊಂಡು ಕೇಳಿದ್ರೆ ನಿಮ್ದು ಏರಿ ಧ್ವನಿ, ನಿಮ್ದು ಬಾಡಿ ಲ್ಯಾಂಗ್ವೇಜ್ ಸರಿಗಿಲ್ಲ ಅಂತ ಅವ್ರಿಗೆ ನೋವಾಗ್ಬೋದು. ಇವ್ರಲ್ವಾ ಮ್ಯಾಜಿಸ್ಟ್ರೇಟ್ ಅಲ್ವಾ? ಅದಕ್ಕೆ ನಾವು ಕೇಳ್ಕೊಂಡು ನಾನು ನಿಮ್ಗೆ ಹಿಂಗೇನೆ ಕೇಳ್ಬೇಕು. ನಮ್ದು ಗಾಂಧಿ ಮಾರ್ಗದಲ್ಲೇ ವ್ಯವಹರಿಸೋರು ನಾವು. ಯಾರಿಗೂ ಏನ್ ದಬ್ಬಾಳಿಕೆ ದೌರ್ಜನ್ಯ ಮಾಡಿಲ್ಲ. ಇವರು ನಮ್ಮ ಸ್ನೇಹಿತರು ಅವಾಗಲೇ ಬಂದಿದ್ರು. ನಾನು ಅವ್ರಿಗೂ ಸಮಾಧಾನವಾಗಿ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ದೀನಿ. ಅವ್ರಿಗೂ ನ್ಯಾಯ ಕೊಡ್ಸಿ, ಅವ್ರದ್ದೇನ್ ಸಮಸ್ಯೆ ಗೊತ್ತಿಲ್ಲ, ನ್ಯಾಯ ಕೊಡ್ಸಿ. ಆದ್ರೆ ಇವ್ರಿಗೆ ಏನ್ ಪರಿಹಾರ ಕೊಡ್ಬೇಕು? ಅಳ್ತಿದ್ರು ಇವರು, ಅಳ್ತಾ ಇದ್ರು. 2 ಎಕರೆ ಜಮೀನಲ್ಲಿ 3 ವರ್ಷದಿಂದ ಅನ್ನ ಇಲ್ಲ, ಅವ್ರಿಗೆ ಸಂಬಳ ಬರಲ್ಲ, ಬಂಗ್ಲೆ ಇಲ್ಲ, ಇನ್ಯಾವುದೋ ಮಲ್ಟಿಪಲ್ ಬಿಸ್ನೆಸ್ ಮಾಡಲ್ಲ, ದಂಧೆ ಮಾಡಲ್ಲ. ಇವರು ರೈತರು, ಅನ್ನ ರಾಗಿ ಬಿತ್ತೋದು, ಬೆಳೆಯೋದು, ಮಾರೋದು, ತಿನ್ನೋದು. ಸೊ ಹಾಗಾಗಿ ನೀವು ಬಯಸ್ತಿರಲ್ಲ, ಜನ ಬಂದು ಹೇಗ್ ನಿಮ್ಮ ಹತ್ರ ಕೂತ್ಕೊಂಡು ನ್ಯಾಯ ಕೇಳ್ಬೇಕು ಅಂತ ಬಯಸ್ತಿರಲ್ಲ, ನೀವು ಬಯಸೋ ರೀತಿನಲ್ಲಿ ನಾನು ಕೂತ್ಕೊಂಡು ಕೇಳ್ತಾ ಇದ್ದೀನಿ, ನ್ಯಾಯ ಕೊಡ್ಸಿ ಅವ್ರಿಗೆ. ನಿಮ್ಮ ಈಗೋ ಹರ್ಟ್ ಆಗ್ಬಾರ್ದು ಅಂತ ಕಾರಣಕ್ಕೆ ನಾನು ಕುತ್ಕೊಂಡಿದ್ದೀನಿ. ಪಾಪ ನಿಮ್ಗೆ ಈಗೋ ಹರ್ಟ್ ಮಾಡಿ ನನ್ಗೂ ಬಯಸ್ಕೊಳಕ್ ಇಷ್ಟ ಇಲ್ಲ. ನಾನು ಒಬ್ಬ ಇಷ್ಟೋ ಇಲ್ಲಿ ಮಣ್ಣೊತ್ತಿ ಒಂದಷ್ಟು ಜನರದ್ದು ಪ್ರೀತಿ ಸಂಪಾದಿಸಿದ್ದೀನಿ. ನಾನು ಹೀರೋ ತರ ಓಡಾಡಿದ ಇಲ್ಲಿ ಜನರ ಪ್ರೀತಿ ಸಂಪಾದಿಸಿದ್ದೀನಿ. ಸೊ ಹಾಗಾಗಿ ಪಾಪ ನಿಮ್ಮ ಈಗೋಗೆ ಹರ್ಟ್ ಆಗ್ಬಾರ್ದು ಅಂತ ನಾನು ಕುತ್ಕೊಂಡಿದ್ದೀನಿ, ಕೆಳಗಡೆ ಕುತ್ಕೊಂಡು ಕೇಳ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದ್ಸಲ ಕಾಲ್ದಿ ಪೊಲೀಸ್ ಅನ್ಬಾರ್ದು ಅಂತ. ಅದೇ ಮಾಡ್ತಾ ಇದೀವಿ, ಉತ್ತರ ಕೊಡಿ, ಮಾತಾಡಿ, ಧಾರಾಳವಾಗಿ ಮಾತಾಡಿ, ಫೋನ್ ಸೈಲೆಂಟ್ ಮಾಡ್ಕೊಂಡು ಮಾತಾಡಿ. ಈಗ ತಾವು ಪರಿಹಾರದ ಬಗ್ಗೆ ಕೇಳ್ತಿದ್ದೀರಿ. ನಾವು ಈ ವಿಚಾರದ ಬಗ್ಗೆ ಲಾಸ್ಟ್ ನವೆಂಬರ್ ನಲ್ಲಿ ಸರ್ವೆ ಅನ್ನ ಕಳಿಸಿ, ಅಲಾಂಗ್ ವಿತ್ ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಅನ್ನ ಕಳಿಸಿ ನಾವು ರಿಪೋರ್ಟ್ ಕಳಿಸಿದ್ವಿ. ಈಗ ಅವ್ನು ಬರಕ್ ಹೇಳಿದೀವಿ, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅವ್ರು ಏನು ರಿಪೋರ್ಟ್ ಅನ್ನ ಕೊಡಕ್ ಹೇಳಿದ್ರು. ಏಕೆಂತಂದ್ರೆ ಬೆಳೆ ಹಾನಿ ಬಗ್ಗೆ, ಯಾವ ಬೆಳೆ ಇದೆ, ತೆಂಗು ಅಡಿಕೆ ಇದ್ರೆ ಹಾರ್ಟಿಕಲ್ಚರ್ ಬರುತ್ತೆ, ರಾಗಿ ಇತ್ತು ಅಂತಂದ್ರೆ ಅಗ್ರಿಕಲ್ಚರ್ ಬರುತ್ತೆ. ಆಯಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರು ಬೆಳೆ ಹಾನಿ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಡೈರೆಕ್ಟ್ ಆಗಿ ಅವರ ಡಿಡಿ ಮುಖಾಂತರ, ಮತ್ತೆ ಹೇಳ್ತಾ ಇದೀನಿ, ಎಡಿ ಅಗ್ರಿಕಲ್ಚರ್, ಎಡಿ ಹಾರ್ಟಿಕಲ್ಚರ್ ಅವರು ಬೆಳೆ ಹಾನಿ ಆಗಿದ್ರೆ ಅದನ್ನ ಪರಿಶೀಲನೆ ಮಾಡಿ ಅವರ ಹಂತದಿಂದ, ತಾಲೂಕು ಮಟ್ಟದಿಂದ ಜಿಲ್ಲಾ ಹಂತಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ. ಇದು ಪ್ರೊಸೀಜರ್ ಇರುವಂತದ್ದು. ತಾವು ಲಾಸ್ಟ್ ಟೈಮ್ ಬಂದಿದ್ದಾಗ ನಾನು ಇದನ್ನ ತುಂಬಾ ಸೂಕ್ಷ್ಮವಾಗಿ, ಕ್ಲಿಯರ್ ಆಗಿ, ತುಂಬಾ ಕ್ಲಾರಿಟಿಯಿಂದ ತಮ್ಮ ಗಮನಕ್ಕೆ ನಾನು ತಗೊಂಡ್ ಬಂದಿದ್ದೆ ಇದನ್ನ. ಎರಡನೇದಾಗಿ ಏನು ಬೆಳೆ ಹಾನಿ ಬಗ್ಗೆ ತಾವು ಕೇಳ್ತಿದ್ದೀರಿ, ಅದು ಆಲ್ರೆಡಿ ಇವರು ಯಾರು ಅಗ್ರಿಕಲ್ಚರ್ ಅವರು ಮತ್ತೆ ಹಾರ್ಟಿಕಲ್ಚರ್ ಅವರು ರಿಪೋರ್ಟ್ ಮಾಡಿದ್ದಾರೆ. ಈಗ ರಿಪೋರ್ಟ್ ಅನ್ನ ತಮ್ಗೆ ಕೊಡ್ತೀನಿ. ನಮ್ ಕಡೆಯಿಂದ ಹೋಗಿರೋ ಲೆಟರ್